ಹಾವೇರಿಯ ಶಿಗ್ಗಾವಿ ಪಟ್ಟಣದ ಇಂದಿರಾ ಕ್ಯಾಂಟೀನ್ನಲ್ಲಿ ಅವ್ಯವಸ್ಥೆ ಆಗಿದೆ. ಇಂದಿರಾ ಕ್ಯಾಂಟೀನ್ ಅಡುಗೆ ಕೋಣೆಯಲ್ಲೇ ಸಿಬ್ಬಂದಿ ಸ್ನಾನವನ್ನ ಮಾಡಿದ್ದಾರೆ. ಒಂದು ಕಡೆ ಅಡುಗೆ ತಯಾರಿ ಆಗ್ತಾ ಇದೆ, ಪಕ್ಕದಲ್ಲೇ ಸಿಬ್ಬಂದಿ ಸ್ನಾನವನ್ನ ಮಾಡಿದ್ದಾರೆ. ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ವಿಷಯ. ಅಡುಗೆ ಕೋಣೆಯಲ್ಲೇ ಸಿಬ್ಬಂದಿ ಸ್ನಾನ ಮಾಡಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿನ್ನೆಯಷ್ಟೇ ಉದ್ಘಾಟನೆಯಾಗಿತ್ತು. ಇಂದಿರಾ ಕ್ಯಾಂಟೀನ್ ಸಚಿವ ಶಿವಾನಂದ ಪಾಟೀಲ್ ಇದನ್ನ ಉದ್ಘಾಟನೆ ಮಾಡಿದ್ರು. ಬಟ್ ಇವತ್ತು ನೋಡಿದ್ರೆ ಅಡುಗೆ ಕೋಣೆಯಲ್ಲೇ ಒಂದು ಸೈಡಲ್ಲಿ ಅಡುಗೆ ತಯಾರು ಮಾಡ್ತಾ ಇದ್ರೆ, ಅದೇ ರೂಮ್ನಲ್ಲಿ ಮತ್ತೊಂದು ಸೈಡಲ್ಲಿ ಅಲ್ಲಿ ಸಿಬ್ಬಂದಿ ಸ್ನಾನ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದ್ದಂಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ. ಅದು ಅಲ್ಲದೆ ನೆನ್ನೆ ತಾನೇ ಉದ್ಘಾಟನೆಯಾಗಿತ್ತು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಡುಗೆ ಕೋಣೆ ಇಂದಿರಾ ಕ್ಯಾಂಟೀನ್ ಇದು. ಒಂದ್ ಕಡೆ ಸಿಬ್ಬಂದಿ ಅಡುಗೆ ಎಲ್ಲ ತಯಾರು ಮಾಡಿ ಅದನ್ನ ರೆಡಿ ಇಟ್ಟಿದ್ದಾರೆ ಬಡ್ಸಕ್ಕೆ. ಇನ್ನೊಂದ್ ಕಡೆ ಸಿಬ್ಬಂದಿ ಅಲ್ಲೇ ಪಕ್ಕದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅಡುಗೆ, ಪಕ್ಕದಲ್ಲಿ ಸಿಬ್ಬಂದಿ ಸ್ನಾನ. ವಿಡಿಯೋ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಏನಿದೆ ನೀವು ಹಿಂಗೆ ಮಾಡಿದ್ರೆ ಇನ್ನು ಕ್ಯಾಂಟೀನ್ ಉದ್ಘಾಟನೆ ಅಲ್ಲ, ಜಳಕ ಮಾಡ್ತಾರೆ ನೋಡಿ ಇಲ್ಲೇ. ಅಲ್ಲ, ಇನ್ನು ಕ್ಯಾಂಟೀನ್ ಉದ್ಘಾಟನೆ ಆಗಿಲ್ಲ, ನಾನು ಜಳಕ ಮಾಡಿದ್ದೇನೆ ಇಲ್ಲಿ. ಅಲ್ಲ ಸರ್, ಇಲ್ಲಿ ಕ್ಯಾಂಟೀನ್ ಉದ್ಘಾಟನೆ ಎಲ್ಲ ಸ್ನಾನ ಮಾಡತ್ತೀನಿ. ಇದೇ ಜಳಕ ರೀ, ಇದೇ ಜಳಕ ಅಲ್ಲಿ ಇರ್ತದ್ರಿ ಬಸ್ಸಲ್ರಿ. ಅಲ್ರಿ ಸರ್, ಏನಿದೆ ನೀವು ಹಿಂಗೆ ಮಾಡಿದ್ರೆ ಇನ್ನು ಕ್ಯಾಂಟೀನ್ ಉದ್ಘಾಟನೆ ಅಲ್ಲ, ಜಳಕ ಮಾಡ್ತಾರೆ ನೋಡಿ ಇಲ್ಲೇ. ಅಲ್ಲ, ಇನ್ನು ಕ್ಯಾಂಟೀನ್ ಉದ್ಘಾಟನೆ ಆಗಿಲ್ಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗರಾಜ್. ಅವ್ಯವಸ್ಥೆ ಕಾಣಿಸ್ತಾ ಇದೆ. ನಿನ್ನೆ ಉದ್ಘಾಟನೆ ಆದ್ರೆ ಇವತ್ತು ಒಂದ್ ಕಡೆ ಅಡುಗೆ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಸಿಬ್ಬಂದಿ ಸ್ನಾನ ಮಾಡ್ತಾ ಇದ್ದಾರೆ. ಬಟ್ ಅದು ಪಾತ್ರೆ ತೊಳೆಯೋ ಜಾಗ ಇದ್ದಂಗಿದೆ. ಸ್ಟಿಲ್ ಇಲ್ಲಿ ಮಾಡೋದು ಬಹಳ ಚರ್ಚಿತ ವಿಷಯವಾಗಿದೆ. ಈಗ ಆ ಸಿಬ್ಬಂದಿ ಅದಕ್ಕೇನು ಸಮರ್ಥನೆ ಮಾಡ್ಕೊಂಡಿದ್ದಾರೆ? ಪ್ರಮುಖವಾಗಿ ಶರ್ಮಿತಾ, ಈಗಾಗಲೇ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಕೂಡ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಅನ್ನ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಯಾಸೀರ್ ಪಠಾಣ್ ಅವರ ನೇತೃತ್ವದಲ್ಲಿ ಕೂಡ ಇಂದಿರಾ ಕ್ಯಾಂಟೀನ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. ಆದ್ರೆ ಇಂದಿರಾ ಕ್ಯಾಂಟೀನ್ ನಿರ್ಮಾಣವನ್ನ ಮಾಡುವಕ್ಕಿಂತ ಮುಂಚಿತವಾಗಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂತದ್ದು ಜನಪ್ರತಿನಿಧಿಗಳು ಮತ್ತು ಜವಾಬ್ದಾರಿಯಾಗಿತ್ತು. ಆದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಕಲ್ಪಿಸದೇ ಇರೋದ್ರಿಂದ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದೆ. ಮತ್ತು ಪ್ರಮುಖವಾಗಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ಅಡುಗೆಯನ್ನ ಮಾಡ್ತಕ್ಕಂಥದ್ದು ಮಾತ್ರ ಈ ವ್ಯವಸ್ಥೆ ಇರ್ತದೆ. ಆದ್ರೆ ಅಲ್ಲಿ ವಸತಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಈ ರೀತಿಯಂತ ಶೌಚಾಲಯದ ವ್ಯವಸ್ಥೆಯನ್ನ ಹೊರಾಂಗಣದಲ್ಲಿ ಮಾಡಿರ್ತಾರೆ. ಆದ್ರೆ ಇಂದಿರಾ ಕ್ಯಾಂಟೀನ್ ನ ಅಡುಗೆಯ ಪಾತ್ರೆಗಳನ್ನ ತೊಳೆಯುವಂತ ಸ್ಥಳದಲ್ಲೇ ಕೂಡ ಈ ರೀತಿಯಾದಂತಹ ಸ್ನಾನವನ್ನ ಮಾಡ್ತಕ್ಕಂಥದ್ದು ಸಿಬ್ಬಂದಿ ಆಗಿರೋದ್ರಿಂದ ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಮತ್ತು ಇದು ಏನು ಸಾರ್ವಜನಿಕರಿಗೆ ಯಾವ ರೀತಿಯಾದಂತಹ ಶುಚಿತ್ವದ ಆಹಾರವನ್ನ ಕೊಡ್ತಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆ ಕ್ಲಿನಿಕ್ ಪ್ಲಸ್ ಶಾಂಪೂಗಳಾಗಿರ್ಬೋದು, ಅಲ್ಲಿ ಸೋಪ್ ಆಗಿರ್ಬೋದು, ಈ ರೀತಿಯಾದಂತ ಏನು ಕೆಮಿಕಲ್ ಇರ್ತಕ್ಕಂಥ ವಸ್ತುಗಳನ್ನ ಬಳಕೆ ಮಾಡ್ಕೊಂಡು ಅಲ್ಲಿ ಸ್ನಾನ ಮಾಡಿದಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಅಡುಗೆಗಳಿಗೆ ಅದೇನಾದ್ರೂ ಕೆಮಿಕಲ್ ಏನಾದ್ರು ಸ್ಪ್ರೆಡ್ ಆದ್ರೆ ಅದು ಆಹಾರದ ಮೇಲೆ ಕೂಡ ಸಾಕಷ್ಟು ಪ್ರಭಾವವನ್ನ ಬೀರುವಂತಹ ಸಾಧ್ಯತೆಗಳಿರ್ತದೆ. ಹೀಗಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಿಬ್ಬಂದಿ ಇಲ್ಲಿ ಮೂಲಭೂತದಂತ ಸೌಕರ್ಯಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ನಾವು ಇಲ್ಲೇ ಸ್ನಾನ ಮಾಡುವಂತ ವ್ಯವಸ್ಥೆ ಸದ್ಯಕ್ಕೆ ನಿರ್ಮಾಣವಾಗಿದೆ ಅನ್ನೋದನ್ನ ಅಲ್ಲಿಯ ಸಿಬ್ಬಂದಿ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ಸದ್ಯ ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಆ ಸಿಬ್ಬಂದಿಯ ವಿಚಾರಣೆಯನ್ನ ನಡೆಸಬೇಕು ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇದೆಯಾ ಇಲ್ವಾ ಅನ್ನೋದು ಕೂಡ ಅಧಿಕಾರಿಗಳು ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡ್ಬೇಕಂತೇಳಿ ಕೂಡ ಸಾರ್ವಜನಿಕರು ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ನಾಗರಾಜ್ ಈ ಕ್ಷಣದ ಮಾಹಿತಿಗೆ.